ಹಾಯ್ ಗಾಯ್ಸ್, ಹೇಗಿದ್ರೆ ಎಲ್ಲರೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ಇವಾಗ ನಾನು ಹೋಗ್ತಿರೋ ಪ್ಲೇಸ್ ಬಂದು ಯಾವುದು ಅಂತ ಹೇಳಿದ್ರೆ ಟಿ ನರಸೀಪುರಕ್ಕೆ ಹೋಗ್ತಾ ಇದ್ದೀನಿ. ಟಿ ನರಸೀಪುರಕ್ಕೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ಇವತ್ತು ಸೋಮವಾರ ಆಗಿರೋದ್ರಿಂದ ಅಲ್ಲಿ ಸಂತೆ ನಡೆಯುತ್ತೆ. ಅಂದರೆ ಹಸು ಜಾನುವಾರುಗಳು ಏನೇನಿರುತ್ತೆ ಅದನ್ನೆಲ್ಲ ತಂದು ಕೂಡ ಮಾರ್ತಾರೆ ಮತ್ತು ತಗೊಳ್ತಾರೆ. ಇದೆಲ್ಲ ಕೂಡ ಅಲ್ಲಿ ಇರುತ್ತೆ. ಅದನ್ನು ನಿಮಗೆ ತೋರ್ಸೋಕ್ಕೆ ಹೋಗ್ತಾ ಇದ್ದೀನಿ. ಇವಾಗ ಬನ್ನಿ ಹೋಗೋಣ ಟಿ ನರಸೀಪುರದ ಸಂತೆ ಮಾಡೋಕ್ಕೆ. ನರಸೀಪುರದಲ್ಲಿ ಸಂತೆ ನಡೆಯೋದು ಅಂದರೆ 5:15, 5:45, 6 ಗಂಟೆಗೆಲ್ಲ ಕೂಡ ಜನ ಬಂದು ಸೇರಿಬಿಟ್ಟಿರ್ತಾರೆ. ಸ್ವಲ್ಪ ನಾನೇ ಲೇಟಾಗಿ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 6:45 ಆಗಿದೆ. ಅಂದರೆ 9 ಗಂಟೆಗೆ ತನಕನೂ ಕೂಡ ಇರ್ತಾರೆ ಅಲ್ಲಿ, ಏನು ತೊಂದರೆ ಏನಿಲ್ಲ. ಇವಾಗ ನರಸೀಪುರಕ್ಕೆ ಬಂದ್ವಿ. ಹಸುಗಳು ಇಲ್ಲೇ ಸಿಕ್ಕಿದ್ವು. ಅಂದರೆ ಈ ಹಸುಗಳೇನು ಮಾರೋದಕ್ಕೇನಲ್ಲ, ಮೇಯಿಸೋರು ಬಿಟ್ಟಿದ್ದಾರೆ ಅಷ್ಟೇ. ನಮ್ಮ ಟಿ ನರಸೀಪುರದಲ್ಲಿ ಒಂದು 10-15 ವರ್ಷಗಳ ಹಿಂದೆನೇ, ಇಲ್ಲ ಅಂದರೆ ಅದಕ್ಕಿಂತನೂ ಹಿಂದೆನೇ ಸಂತೆ ಮಳೆ ಇದ್ದಿದ್ದು ಈ ಭಾಗದಲ್ಲಂತೆ. ಈ ಕಾಲೇಜ್ ಏನಿದೆ ಇಲ್ಲಂತ ಇದ್ದಿದ್ದು. ಬಟ್ ಇವಾಗ ನಂಜನಗೂಡು ರೋಡ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅದನ್ನು. ಹಳೆ ಸಂತೆ ಮಳೆ ಅಂತ ಕರೀತಾರೆ ಇದನ್ನು. ಜನ ಎಲ್ಲ ಫುಲ್ಲಾಗಿ ನಿಂತಿದ್ದಾರೆ. ಬೈಕ್ ಪಾರ್ಕಿಂಗ್ ಎಲ್ಲಿ ಮಾಡೋದು, ಜಾಗನೇ ಇಲ್ವಲ್ಲ. ಹಿಂದೆನೇ ತಗೊಂಡು ನಿಲ್ಲಿಸ್ಬಿಡ್ತೀನಿ ನೋಡಿ. ನಾನು ಇವಾಗ ಟಿ ನರಸೀಪುರಕ್ಕೆ ಬಂದಿದ್ದೀನಿ, ಸಂತೆ ಮಾಳ ಹತ್ರ. ಮೊದಲಿಗೆ ಇಲ್ಲಿ ರೋಡಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಹಗ್ಗಗಳನ್ನೆಲ್ಲ ಮಾರ್ತಾ ಇದ್ದಾರೆ ಇಲ್ಲಿ. ಅಂದರೆ ಹಸುಗಳಿಗೆ, ಜಾನುವಾರುಗಳಿಗೆ ಏನು ಬೇಕು ಅದನ್ನು ಮಾರ್ತಾ ಇದ್ದಾರೆ. ಇದನ್ನು ಮುಸುಡ್ಗುಕ್ಕೆ ಅಂತ ಕರೀತಾರೆ. ಅದನ್ನು ಕೂಡ ಇಟ್ಟಿದ್ದಾರೆ ಇಲ್ಲಿ. ನೀವೇನು ಹಳ್ಳಿಯಲ್ಲಿ ಬಂದಾಗ ಮಾತ್ರ ಈ ಥರ ಎಲ್ಲ ಸಿಗೋದು. ಚಾವಟಿ ಅಂತ ಅಂತಾರೆ. ಯಾರಾದರೂ ಕೋಪ ಹತ್ಬಿಟ್ರೆ ಚಾವಟಿ ತಗೋ ಊರ್ತೀನಿ ನಿನಗೆ ಅಂತಾರಲ್ಲ, ಅದೇ ಥರ ಇದೇನೇ ಚಾವಟಿ. ಹಸುಗಳಿಗೆ ಹೊಡೆಯೋಂಥ ಒಂದು ಸಾಧನ ಅದು. ಜನ ಇಲ್ಲಿ ಆಲ್ಮೋಸ್ಟು ತುಂಬಾ ಜನ ಬಂದು ಸೇರ್ಕೊಬಿಟ್ಟಿದ್ದಾರೆ. ಇವಾಗ ಸಮಯ ಬಂದು 7:15 ಆಗಿದೆ. ನೋಡಿ ಎಷ್ಟೊಂದು ಜನ ಇದ್ದಾರೆ ಇಲ್ಲಿ. ಒಳಗಡೆ ಕೂಡ ಇನ್ನೂ ಕೂಡ ಇದ್ದಾರೆ ನೋಡಿ. ಹಸುಗಳನ್ನೆಲ್ಲ ಹಟ್ಕೊಂಡು ಹೋಗ್ತಾ ಇದ್ದಾರೆ. ಸೇಲ್ ಆಗಿದೆ ಏನೋ ಗೊತ್ತಿಲ್ಲ ಇದೆಲ್ಲ. ಇಲ್ಲಿ ಚಿಕ್ಕ ಚಿಕ್ಕ ಕೋಣಗಳೆಲ್ಲ ಕೂಡ ಇದೆ ನೋಡಿ. ಕೋಣಗಳನ್ನೆಲ್ಲ ಇಟ್ಕೊಂಡಿದ್ದಾರೆ. ಎಷ್ಟೆಷ್ಟಕ್ಕೇನೋ ಮಾರ್ತಾರೆ ಇದನ್ನು. ತಾತ ಯಾವೂರು ಅಂದ? ಅಕ್ಕೂರವ್ರಾ? ಏನು ಇಲ್ಲಿ ಬಂದಿರೋದು ಇವಾಗ? ಏನು ಇಲ್ಲಿಗೆ ಬಂದಿರೋದು ಇಲ್ಲಿಗೆ ಅಂದೆ? ಇಲ್ಲೇ ಬಂದು ತಗೊಳಕ್ಕೆ ಇಲ್ಲ ಮಾರೋದಕ್ಕ? ತಗೊಳ್ತೀರಾ ಮಾರ್ತೀರಾ? ಹಾಂ. ಎಷ್ಟೆಷ್ಟು ಕೋಣಗಳಿಗೆ ಇವಕ್ಕೆ ಒಂದು ರೇಟ್ ಏನಿದೆ ಇವಕ್ಕೆ? ಹಾಂ. ಅಂದರೆ ಇದ್ರ ಪ್ರೈಸ್ ಎಷ್ಟಿರ್ಬೋದು ಇವಾಗ, ಇದ್ರ ಲೆಕ್ಕ ಹೇಳೋದಾದ್ರೆ? 3-4 ಅಷ್ಟೇನೆ. ಹಾಂ. ಇಲ್ಲೊಂದು ಯಾವುದೋ ಒಂದು ತಳಿ ಇದೆ. ಇದು ಇಲಾಚಿ ಹಸುನ ಯಾವುದು ಅಂತ ಕೇಳೋಣ. ಇದು ತಮ್ಮ ಏನು ಹಸು ಇದು? ಗಿರ್ ಅಂತನಾ? ಇದು ಸೇಲ್ ಮಾಡಕ್ ತಂದಿರೋದ ಇದನ್ನ? ಇದು ಹಾಲು ಕರೆಯುತ್ತೆ ಹೆಂಗೆ ಇದು? ಗಂಡ್ಗರನಾ? ಹಾಲು ಕರೆಯಲ್ಲ ಇದು? ಹಾ, ಹೌದಾ? ನಿಮ್ದು ಯಾವರು? ಕಿರ್ಗಾವಲು. ಅಲ್ಲಿಂದ ಬಂದಿದ್ದೀರಾ? ಅಲ್ಲಿ ಯಾವತ್ತು ಸಂತೆಯಲ್ಲಿ? ಕಿರ್ಗಾವಲಲ್ಲಿ ಇಲ್ವಾ ಇವಾಗ? ಶನಿವಾರ ಕುರಿ ಸಂತೆ. ಹಾ, ಹೌದಾ? ಜಾನುವಾರುಗಳು ನೋಡಿ ಎಷ್ಟಿವೆ. ಎಲ್ಲನೂ ಕೂಡ ಇಲ್ಲಿ ಮಾರೋದಕ್ಕೆ ತಂದಿರೋದು ಇಲ್ಲಿ ನಮ್ಮ ಟಿ ನರಸೀಪುರದಲ್ಲಿ. ಅಂದರೆ ಕೆಲವೊಬ್ಬರಿಗೆ ಸೇಲ್ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಇಲಾಚಿ ಮೊಟ್ಟೆ ಎಮ್ಮೆಗಳನ್ನೆಲ್ಲ ಕೂಡ ನಾನು ಇಲ್ಲೇ ನೋಡ್ತಾ ಇರೋದು. ನಮ್ಮೂರಲ್ಲೆಲ್ಲ ಕಡಿಮೆ ಇವೆ. ಅಂದರೆ ರೈತರು ಏನು ಮಾಡ್ತಾರೆ ಅಂದರೆ ಬಂದು ತಗೊಳ್ಳೋದು ಇದೆಲ್ಲ ಕೂಡ ಮಾಡ್ತಾರೆ ಇಲ್ಲಿ. ನಮ್ಮ ರೈತರು ನೋಡಿ ಯಾವ ಥರ ಹಸುಗಳನ್ನ ಸೇಲ್ ಮಾಡೋಕ್ಕೆ ತಂದಿದ್ದಾರೆ ಅಂದರೆ. ಹಾಂ, ಹೌದಾ? ಅವರು ಮಾತಾಡ್ತೀರಾ? ಯಾರು? ಹೌದಾ? ನಮ್ಮ ನಾಟಿ ಹಸುಗಳಿದೆ ನೋಡಿ ಇಲ್ಲಿ. ಚಿಕ್ಕದು ಕರು ಇದು ಹಾಲು ಕರೆಯುವಂಥ ಹಸು ಇದು. ಸರ್ ಯಾವರು? ಕಾರ್ಗಳಿನಾ? ಎಲ್ಲ ನಿಮ್ಮದೇನೆ ಸರ್? ಹಾಂ, ಎಲ್ಲ. ಹಾಂ, ಎಷ್ಟು ಹೇಳ್ತೀರಾ ಸರ್ ಇದಕ್ಕೆ ಇವೆಲ್ಲ ಈ ಹಸುಗಳಿಗೆ? ಅಂದರೆ ಇದು ಇಲ್ಲಿ ಫಸ್ಟ್ ಇದೆಯಲ್ಲ, ಇದಕ್ಕೆ ಎಷ್ಟು ಹೇಳ್ತೀರಾ? 38, 35. ಹಾಂ, 42, ಹಾಂ, 45. ಹೌದಾ? ಇಲ್ಲೊಂದು ಚಿಕ್ಕ ಕರುಗಳಿದೆ. ಇಲ್ಲಿ ಯಜಮಾನ್ರು ಇದ್ದಾರೆ. ಇದನ್ನು ಸೇಲ್ ಮಾಡೋಕ್ಕೆ ಬಂದಿದ್ದಾರೆ ಇವರು. ಸರ್ ನಮಸ್ಕಾರ. ನಮಸ್ತೆ, ಹೇಳಿ ಸರ್. ಯಾವೂರು? ನಮ್ಮದು ಚಾಮರಾಜನಗರ ತಾಲೂಕು ಬುಕ್ರಳ್ಳಿನಾ? ಸರಿ. ಅಲ್ಲಿಂದ ಬೆಳಿಗ್ಗೆ ಎಷ್ಟು ಗಂಟೆಗೆ ತಗೊಬಂದ್ರಿ? 6 ಗಂಟೆಗೆ ಬಂದೆ ಇಲ್ಲಿಗೆ. 6 ಗಂಟೆಗೆ ಬಂದ್ರಾ? ಸರ್ ಇದು ಅಂದರೆ ಸೇಲ್ ಮಾಡಕ್ಕೆ ಬಂದಿದ್ದೀರಾ? ತಗೊಂಡಿರೋದಾ ಇಲ್ಲ ಸೇಲ್ ಮಾಡಕ್ಕೆ ಬಂದಿರೋದು? ಸೇಲ್ ಮಾಡಕ್ಕೆ ಬಂದಿರೋದು. ಎಷ್ಟು ಸರ್ ಇದಕ್ಕೆ ಏನು ಪ್ರೈಸ್ ಹೇಳ್ತೀರಾ ನೀವು? 75,000 ಹೇಳ್ತೀವಿ. 75,000 ಹೇಳ್ತೀರಾ?
ಅಂದ್ರೆ ಇದನ್ನ ನೀವೇ ಸಾಕಿರೋದು ಚಿಕ್ಕದ್ರಿಂದ ನಾವೇ ಸಾಕಿರೋದು ಇಲ್ಲ ಮುಡ್ತರ ಜಾತ್ರೆ ಅಂತ ತಂದಿರೋದು ಮುಡ್ತಿರ ಜಾತ್ರೆ ಅಂತ ತಂದಿರಿ. ಅವಾಗ ಎಷ್ಟಕ್ಕೆ ತಂದಿದ್ರಿ ಸರ್ ಅಲ್ಲಿ? ಅವಾಗ 65,000 ರೂಪಾಯಿ 65,000 ತಂದಿರ. ಅಂದ್ರೆ ಒಂದು 2-3 ತಿಂಗಳಾಗಿದೆಲ್ಲ ಆದ್ರೆ ಅವಾಗ ಹಿಂಗಿರ್ಲಿಲ್ವಾ ಈ ಹಸುಗಳು? ಸಣ್ಣಕ್ಕಿದ್ದೀನಿ ಸಣ್ಣಕ್ಕಿದ್ದು ಏರ್ ಕಟ್ಟಿಲ್ಲ ನಾವು ಏರ್ ಕಟ್ ರೂಢಿ ಮಾಡಿದೀನಿ ಕೆಲಸ ಮಾಡ್ತಾವ ಕೆಲಸ ಮಾಡಂಗಿರ್ಲಿಲ್ಲ. ಸರ್ ಇವಾಗ ಇದನ್ನ ಆಟದಿಂದ ತಗೊಂಡ್ ಬಂದಿದ್ದೀರಲ್ಲ, ಹೌದು ನೀವೇನಾದ್ರೂ ಇವಾಗ ಸೇಲ್ ಆಗ್ಲಿಲ್ಲ ಇಲ್ಲಿ, ಅವಾಗ ಲಾಸ್ ಆದ್ರೆ ಏನ್ ಮಾಡ್ತೀರಾ? ಲಾಸ್ ಆಗುತ್ತೆ ಆಟೋ ಚಾರ್ಜ್ ಲಾಸ್ ಆಗುತ್ತೆ. 3,000 ಲಾಸ್ ಆಯ್ತು. 3,000 ಅಲ್ಲಿಂದ ಇಲ್ಲಿಗೆ 3,000 ಆಟೋ ಚಾರ್ಜ್. ಪುನಃ ಮತ್ತೆ ಇಲ್ಲಿ ಸೇಲ್ ಆಗ್ಲಿಲ್ಲ ಅಂದ್ರೆ ಪುನಃ ಮತ್ತೆ ಹೆಂಗ್ ಕಾಂಟ್ಯಾಕ್ಟ್ ಮಾಡೋದು ನಿಮ್ಮನ್ನ ಇವಾಗ? ಅಂದ್ರೆ ಫೋನ್ ನಂಬರ್ ಕೊಟ್ಟಿರ್ತೀವಿ, ಬೇಕು ಅಂದ್ರೆ ಆ ತರ ನೋಡ್ಬಿಟ್ಟು ಹಿಡ್ಕೊ. ಫೋನ್ ನಂಬರ್ ಹೇಳ್ಬಿಡಿ ಸರ್ ನಿಮ್ದು. 9972282032. ಇಲ್ಲಿ ಏನು ಹಸುಗಳು ಏನಿದೆ ಇದನ್ನೆಲ್ಲ ಕೂಡ ಅಂದ್ರೆ ಉಳುಮೆಗೋಸ್ಕರ ಯೂಸ್ ಮಾಡ್ಕೊಳ್ಳೋಂಥ ಹಸುಗಳು ಇದೆಯಲ್ಲ. ಇಲ್ಲೆಲ್ಲ ಚಿಕ್ಕರುಗಳೆಲ್ಲ ಇದೆ. ನಾವಂತೂ ಕೂಡ ಚಿಕ್ಕದ್ರಲ್ಲೆಲ್ಲ ಮೇಯಿಸ್ತಾ ಇದ್ವಿ, ಬಟ್ ಇವಾಗ ಇಲ್ಲ. ನಮ್ಮ ಮನೇಲಿ ಇರೋದೇ ಒಂದು ಇಲಾಚಿ ಮೊಟ್ಟ ಅಷ್ಟೇನೆ. ಅಣ್ಣವ್ರು ಇಲ್ಲೊಂದು ಕರಿ ಹಿಡ್ಕೊಂಡು ನಿಂತಿದ್ದಾರೆ. ಇದು ಬ್ಲ್ಯಾಕ್ ಕಲರು. ಅಣ್ಣ ಯಾವೂರಣ್ಣ? ಅಣ್ಣ ಟಿ ದೊಡ್ಡಪುರ, ಟಿ ನರಸೀಪುರ ತಾಲೂಕು ಅಣ್ಣ. ಟಿ ನರಸೀಪುರ ತಾಲೂಕು. ಅಣ್ಣ ಇಲ್ಲಿ ಅಂದ್ರೆ ಎಷ್ಟು ತಗೊಂಡ್ಬಂದ್ರಿ? ಇದೊಂದೇನೆ ಇರೋದು ಸಿಂಗಲ್? ನನ್ನ ಹತ್ರ ಯಾವಾಗಲೂ ಒಂದು 7-8 ಇರ್ತಾವಣ್ಣ. 7-8 ಇರ್ತದೆ. 7-8 ಇರ್ತವೆ. 7-8 ಯಾವಾಗಲೂ ಕೂಡ ಮಾಡ್ತೀರಾ? ಅಂದ್ರೆ ನೀವು ಯಾವಾಗಲೂ ಕೂಡ ಮೇಯಿಸೋರ ಇಲ್ಲಾಂದ್ರೆ ತಗೊಂಡು ಮಾರೋದು ಇದ್ರೆ ಮನೆ ಹತ್ರ ಮೇಯಿಸ್ತೀವಿ, ಬಂದ್ರೆ ಮಾರ್ತೀವಿ, ಬರ್ಲಿಲ್ಲ ಮೇಯಿಸ್ತೀವಿ. ಇದಕ್ಕೇನು ಹೇಳ್ತೀವಿ? ರೇಟ್ ಹೇಳ್ತೀರಣ್ಣ ಇದಕ್ಕೆ? 38 ಹೇಳ್ತಾ ಇದೀನಿ ಅಣ್ಣ. 38,000. 10 ತಿಂಗಳು ಕರೋಣ ಇದು. 10 ತಿಂಗಳು ಕರೋನಾ? ಇಷ್ಟೊಂದು ದೊಡ್ಡದಾಗೈತೆ ಅವಾಗ್ಲೇನೆ? ಇನ್ನೂ ಹಾಲು ಕುಡಿತೈತೆ. ಇನ್ನೂ ಹಾಲು ಕುಡಿತೈತಾ? ಇಷ್ಟೊಂದು ದೊಡ್ಡದಾಗ್ಬಿಟ್ಟಿದೆ. ಇನ್ನ ದೊಡ್ಡದಾಗತ್ತೆ, ಇಷ್ಟೊಂದಲ್ಲ, ಇನ್ನ ದೊಡ್ಡದೇವೆ. ಇದೇ ಕಮ್ಮಿನೇ. ಇದು ಏನ್ ತಳಿ ಅಂತ ಬರ್ತಾನೆ? ಇದು ನಾಟಿ ಕ್ರಾಸ್ ಇದು? ಹೆಂಗೆ ಇದು ಅಣ್ಣ? ಪ್ಯೂರ್ ಇದು, ಪ್ಯೂರ್ ನಾಟಿ ಬ್ಲ್ಯಾಕ್. ಇದು ಈ ತರ ಕರುಗಳು ಸಿಗೋದು ಬಹಳ ಅಪರೂಪ. ಅಪರೂಪದಲ್ಲಿ ಅಪರೂಪ ಹುಟ್ಟವು. ಈ ತರ ಸಿಗೋ ಈ ತರ ಹುಟ್ಟವು, ಈ ತರ ಸಿಗವು. ಈ ತರ ಬಣ್ಣ, ಈ ತರ 2 ರೇಖೆ ಹುಟ್ಟೋದು ಕಣ್ಣಲ್ಲಿ. ಈ ತರ ಹುಟ್ಟಬೇಕು. ರೇಖೆಗಳು ಅಂದ್ರೆ ಇದು ವೈಟ್ ಇದೆಯಲ್ಲ, ಇದು ಬಿದ್ದೇನೆ ಅಣ್ಣ ಜಾತಿ ಅದು. ರಾಪ್ ಇಲ್ಲ ಅಂದ್ರೆ ಬರ್ಮೋಕ ಅಂತಾರೆ. ಈ ತರ ಜಾತಿ ಬಹಳ ಅಪರೂಪದಲ್ಲಿ ಅಪರೂಪ ಹುಟ್ಟೋದು ಈ ತರದಲ್ಲಿ. ಇವೆಲ್ಲ ರೈಸ್ಗೆ ಸಾಕ್ಲಿಕ್ಕೆ, ಓರಿಗೆ ಬಹಳ ಫೇಮಸ್ ಅಣ್ಣ. ಅಂದ್ರೆ ಮೇನ್ ಇದಕ್ಕೆ ರೇಸ್ಗೋಸ್ಕರನೇ ಸಾಕ? ಇಲ್ಲ, ಹಳ್ಳಿ ಕಾರಿ ಇದ್ರಲ್ಲಿ ಕೆಲಸ ಚೆನ್ನಾಗಿ ಮಾಡ್ತವೆ. ರೈಸ್ಗೆ ಚೆನ್ನಾಗಿದೆ ಇವು. ರೈಸ್ಗೆ ಚೆನ್ನಾಗಿರುತ್ತೆ, ಲುಕ್ ಚೆನ್ನಾಗದೆ ನೋಡ್ಲಿಕ್ಕೆ. ಅಂದ್ರೆ ಬಾಡಿ ಏನೋ ಅಷ್ಟೇನು ದಪ್ಪಾಗಿ ಏನ್ ಬರಲ್ಲ. ನಾವ್ ಹೆಂಗ್ ಮೇಯಿಸ್ತೀವಿ ಹಂಗೆ, ನಮ್ಮ ಹತ್ರ ನಾವ್ ಏನ್ ಮೇಂಟೈನ್ ಮಾಡ್ತೀವಿ ಹಂಗ್ ಬರ್ತವೆ. ಹೌದಾ? ಬೇರೆಯವ್ರು ತಗೋಬೇಕು ಅಂದ್ರೆ ಯಾವ ತರ ಕಾಂಟ್ಯಾಕ್ಟ್ ಮಾಡೋದು? ನಂಬರ್ ಫೋನ್ ಮಾಡಿದ್ರೆ ಸಿಗುತ್ತೆ ಅಣ್ಣ, ಮಾಹಿತಿ ಎಲ್ಲ ಸಿಗುತ್ತೆ, ಅಡ್ರೆಸ್ ಸಿಗುತ್ತೆ. ನಿಮ್ ನಂಬರ್ ಹೇಳೋಣ. 9945812721. ಇದ್ರ ಜೊತೆಗೆ ಅಂದ್ರೆ ಬೇರೆಯವ್ರ ಹತ್ರ ಇದ್ದಾಗ ಬಂದು ನಿಮ್ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತ ಬರ್ಬೋದು. ಇದೊಂದೇ ಅಲ್ಲ, ಯಾವಾಗ್ಲೂ ನಮ್ಮ ಹತ್ರ ಕರಗಳು ಇರ್ತವೆ. ಯಾವಾಗ್ಲೂ ಕೂಡ ಇರುತ್ತೆ. ಇವಾಗ್ಲೂ ಈ 2 ಜೊತೆ ಹಾಕ ಬಂದಿದೀವಿ. ಒಂಟಿ ಕಡ್ಸೈತೆ. ಇವಾಗ ಬಂದು ಯಾವ್ದಾದ್ರು ಸೇಲ್ ಮಾಡಿದೀರ? ಇವಾಗ ಮಾಡಿದೀನಿ ಆಲ್ರೆಡಿ. 3 ಕೊಟ್ಟಿದ್ದೀನಿ. ಇವಾಗ 3 ಕೊಟ್ಟಿದ್ದೀರಾ ಇವಾಗ? 3 ಕೊಟ್ಟಿದ್ದೀನಿ ಆಲ್ರೆಡಿ. ಇವಾಗ ಇದನ್ನ ತಗೋಬೇಕು ಮತ್ತೆ ಅವ್ರ ಜೊತೆಗೆ ಕೂಡಿಸ್ತಾರಲ್ಲ, ಅವ್ರ ಏನಾದ್ರು ಬಂದ್ರೆ ಇದು ಕೊಡ್ತೀರಾ ನೀವು? ಕೊಡ್ತೀವಿ ನಾವು. ಇರೋದೇ ಕೊಡಕ್ಕೆ, ತಗೊಳ್ಳಿಕ್ಕೆ. ತಗೊಳ್ಳೋರಿದ್ರೆ ತಗೋತೀವಿ, ಹೇಳಿದ್ರು ತಗೋತೀವಿ. ಇದಕ್ಕೆ ಜೊತೆ ಆದ್ರೆ ನೀವು ಕೂಡ ತಗೋತೀವಿ. ನೀವೇ ತಗೋತೀರಾ? ಇಷ್ಟೊಂದು ಹಸುಗಳೆಲ್ಲ ಇದೆ. ಇಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ನಮ್ಮ ರೈತರು ಕೂಡ ಅಂದ್ರೆ ಹಸುಗಳನ್ನ ಕೊಟ್ಬಿಟ್ಟು ಚೆನ್ನಾಗಿರೋ ಹಸುಗಳನ್ನ ತಗೋಬೇಕು ಅಂತ ಅನ್ಕೊಂಡಿರ್ತಾರೆ. ಇನ್ನೂ ಕೂಡ ಅಂದ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕೆಲಸ ಮಾಡ್ತಾ ಇರ್ತವೆ ಅನ್ಕೊಳ್ಳಿ. ಅದನ್ನ ಇನ್ನೂ ಕೂಡ ಚೆನ್ನಾಗಿರೋ ಹಸುಗಳು ತಗೋಬೇಕು. ಮತ್ತೆ ಈಗ ನಾವು ಯಾವ ತರ ಬೈಕ್ ಅಂದ್ಬಿಟ್ಟು ಸ್ಪೆಂಡರ್ ನೋಡ್ಬಿಟ್ಟು ಮತ್ತೆ ಪಲ್ಸರ್ ನೋಡ್ತೀವಲ್ಲ, ಆ ತರ ಇಲ್ಲೂ ಕೂಡ ಇಷ್ಟ ಇರುತ್ತೆ. ಈ ಸ್ಪೆಂಡರ್ನ ಮಾರಾಕ್ಬಿಟ್ಟು ಮತ್ತೆ ಪಲ್ಸರ್ ತಗೋತೀವಲ್ಲ, ಆ ರೀತಿಯಲ್ಲೂ ಕೂಡ ಜನಗಳೆಲ್ಲ ಬಂದು ಇಲ್ಲಿ ತಗೊಳ್ತಾರೆ. ಯಜಮಾನ್ರೆ ನಮಸ್ಕಾರ. ನಮಸ್ಕಾರ. ಯಾವ್ರವ್ರು ತಾವು? ಸೋನಹಳ್ಳಿ ಅವರು. ಸೋಮನಹಳ್ಳಿನ? ಸೋನಹಳ್ಳಿ ಅಂತನಾ? ಅಂದ್ರೆ ನಿಮ್ಮೂರಿಂದ ಇಲ್ಲಿಗೆ ಎಷ್ಟು ಕಿಲೋಮೀಟರ್ ಆಗುತ್ತೆ? ಒಂದು 15 ಕಿಲೋಮೀಟರ್ ಆಯ್ತಾನೆ. 15 ಕಿಲೋಮೀಟರ್ ಆಗುತ್ತೆ. ಅಂದ್ರೆ ನಿಮ್ಮ ಹಸು ಇದೇನಾ? ಇವೇನಿ. ಏನ್ ಹೇಳ್ತೀರಾ ರೇಟು ಇದಕ್ಕೆ? 1.5 ಹೇಳ್ತೀವಿ. 1.5. ಇವಾಗ ತಗೊಂಡ್ಬಂದಿದ್ದೀರಾ, ಇಲ್ಲಿ ಸೇಲ್ ಆಗ್ಲಿಲ್ಲ, ಏನ್ ಮಾಡ್ತೀರಾ ಅವಾಗ? ಓಡತ್ತೀವಿ ವಾಪಸ್ ಇದೆ ಅಂದ್ರೆ ನೆಕ್ಸ್ಟ್ ಸಂತೆಗೆ ಬರ್ತೀರಾ? ನೆಕ್ಸ್ಟ್ ಅಂತ ಬರ್ತೀವಿ. ಅಂದ್ರೆ ಊರ್ ಮೇಲೂ ಕೂಡ ತಗೊಳ್ಬೋದು? ತಗೋಬಹುದು. ಎಷ್ಟು ಹೇಳಿದ್ರಲ್ಲ ಅಮೌಂಟ್ ಇದು? 1.5. ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಾ ಬಂದವ್ರಿಗೆ? ಹೆಂಗೆ ಮಾಡ್ಕೊಡ್ತೀವಿ ನೋಡಿ. ಇವರು ಸೋನಹಳ್ಳಿ ಅವರು ಅಂದ್ಬಿಟ್ಟು, ಇವ್ರಿಗೆ ಏನಾರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ಇವ್ರ ಹತ್ರ ಫೋನ್ ನಂಬರ್ ಇದೆ ಸರ್ ನಿಮ್ಮದು? ಹೆಂಗಿದೆ ನಂಬರ್ ಹೇಳ್ತೀರಾ ಏನಾದ್ರು ಇದ್ರೆ? ಅದ ನೋಡಿ ನಂಬರ್. ನೀವು ತಗೊಂಡಿದ್ದು ಎಷ್ಟಕ್ಕೆ ಇದಕ್ಕೆ? ನಾವು 110ಕ್ಕೆ ತಗೊಂಡಿದ್ದು. ನೋಡಿ ಇವ್ರ ನಂಬರ್ ಬಂದು 8088723713 ಅಂತ ಇದೆ. ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇಲ್ಲೇನೋ ಸೇಲ್ ಆಗ್ಬಿಟ್ರೆ ಮಾತ್ರ ಇಲ್ಲ, ಸೇಲ್ ಆಗ್ಲಿಲ್ಲ ಅಂದ್ರೆ ಇವ್ರ ಹತ್ರ ಇರುತ್ತೆ ಅಲ್ವಣ? ಆಯ್ತು. ಸರಿ ಸರ್, ಆಯ್ತು. ಇಲ್ಲೊಬ್ರು ನಮ್ಮ ಯುವ ರೈತರು ಇದಾರೆ. ಅಣ್ಣ ಇವರು ಫುಲ್ಲು ಏನು ಅಂದ್ರಲ್ಲ ನೀವು? ಇವ್ರಿಗೆ ಅಣ್ಣ ಓರಿ ಅಂದ್ರೆ ಬಾರಿ ಹುಚ್ಚಿವ್ರಿಗೆ ಓರಿಗಳು ಅಂತ. ಇವರು ಈಗ ಒಂದು 2 ಲಕ್ಷ ತಗೊಂಡಿದ್ದು ಜಾತ್ರೆ ಎಲ್ಲ ತೀರ್ಸ್ಬಿಟ್ಟು ಇವಾಗ ಮಾರ್ಬಿಟ್ಟಿದ್ದಾರೆ. ಇವಾಗ ಬೇರೆ ತರ ಈಗ ನೋಡೋವನ್ಕ ಬಂದವ್ರೆ. ಬೇರೆ ತರ ಯಾವ ಓರಿ ಇದಾವ ಅಂತ ನೋಡಕ್ಕೆ ಯಾವ್ದು ಅಡ್ಜಸ್ಟ್ ಆಗಿಲ್ಲ. ಅಂದ್ರೆ ಎಲ್ಸ ಅಂತ ನಡೀತದೆ, ಅಲ್ಲಿ ಹೋಯ್ತಿವಿ. ಅಂದ್ರೆ ನಾವು ಇಲ್ಲೇ ಹತ್ತೂರವ್ರು ಅನ್ಬಿಟ್ಟು ಅಲ್ಲಿಂದ ನೋಡಕ್ ಬಂದಿರೋದ ಇಲ್ಲ ತಗೊಳಕ್ ಬಂದಿರೋದಣ್ಣ ನೀವು?
ಅಣ್ಣ ಹೋದ ವಾರ ಕೊಟ್ಬಿಟ್ಟಿದ್ವಿ ಎತ್ಗಳು, ಕೊಟ್ಬಿಟ್ಟು ಈ ವಾರ ಯಾವ್ದಾರ ಸಿಕ್ಕಿದ್ರೆ ನೋಡವ ಅಂತ ಬಂದಿದ್ದೀನಿ. ಅಂದ್ರೆ ಈ ವಾರ ಸ್ವಲ್ಪ ಕಮ್ಮಿ ಇದೆ ದನಗಳು, ಈ ವಾರ ಕಡಿಮೆ ಇದೆಯಾ? ಕಮ್ಮಿ ಇದೆ ದನಗಳು. ಕಮ್ಮಿ ಇರೋದ್ರಿಂದ ನೋಡ್ತೀವಿ, ಇನ್ನೂ ಸ್ವಲ್ಪ ಹೊತ್ತು ಇನ್ನು ಬರ್ಬೋದು. ಇನ್ನು ಸಂಜೆ ಒಂದು 10 ಗಂಟೆ ತನಕ ಇದೆ, ನೋಡುವ. ಅಷ್ಟು ತನಕ ಬಂದ್ರೆ ಯಾವ್ದಾದ್ರು ತಗೊಳ್ತೀರಾ? ಇಲ್ಲಾಂದ್ರೆ ಇಲ್ಲ ವಾಪಸ್ ಹೋಗ್ತೀರಾ? ಅಂದ್ರೆ ವಾಪಸ್. ಅಣ್ಣ ಇವಾಗಿನ ರೇಟ್ ಯಾವ ತರ ಇದೆ ಇಲ್ಲಿ? ಅಂದ್ರೆ ಈಗಿನ ಈ ತಿಂಗಳಲ್ಲಿ ಹಸುಗಳಿಗೆ ರೇಟ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಹೆಂಗೆ? ಮೀಡಿಯಂ ಇದೆ ಅಣ್ಣ. ಆಮೇಲೆ ಈಗ ಮಳೆ ಇಲ್ವಲ್ಲ, ಮಳೆ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ರೈಟು. ಮಳೆ ಮಾತ್ರ ಬೇಡಿಕೆ ಇದೆ ಕಣ. ಹಳ್ಳಿಕಾರ್ಗೆ ವರ್ತೂರ್ ಸಂತೋಷದಿಂದ ಹಳ್ಳಿಕಾರ್ಗೆ ಬೇಡಿಕೆ ಕೊಟ್ಟಾರೆ. ಹೌದಾ? ಅವರಿಂದನೇ ನಾವು ಮೇಲಕ್ಕೆ ಇವು ಕಲ್ತಿರೋದು ಹಳ್ಳಿಕಾರ್ ಕಟ್ಟಬೇಕು. ಮೊದ್ಲೆಲ್ಲ ನಾಡ ಹಸುಗಳು ಅಂತ ಕರೀತಾ ಇದ್ರು, ಇವಾಗ ಹಳ್ಳಿಕಾರ ಅಂತ ಅವ್ರು ಬಂದಾದ್ಮೇಲೆ ಸ್ವಲ್ಪ ಫೇಮಸ್ ಆಗಿದೆ. ನಮ್ಮ ಹುಡುಗ ಇವನು ಬೋನು ಅಂತ ಅಪ್ಪಟ ಹಳ್ಳಿಕರ ಅಭಿಮಾನಿ ಇವನು. ಹೌದಾ? ರೇಸ್ ಎಲ್ಲ ಹೋಗ್ತೀರಾ ಗುರುಗಳೇ ನೀವು? ನಾವು ರೇಸ್ ಮಾಡೋಣ, ನಮ್ದೇನೋ ಸೋಕಿ ಇತ್ತು, ಇಲ್ಲ ಮಾರ್ತಿರ್ತೀವಿ. ರೇಸ್ಗೆಲ್ಲೂ ಕೂಡ ಟ್ರೈ ಮಾಡಿಲ್ವಾ ನೀವು? ಜಾತ್ರೆಗಳಿಗೆ ಹೋಗ್ತೀವಿ. ನಮ್ಮೂರವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಹಸು ತಗೊಂಡ್ರೆ ಹೆಂಗಪ್ಪ? ನೋಡಿದ್ರೆ ಹೆಂಗೆ ನಿಮ್ಗೆ ಅಡ್ಜಸ್ಟ್ ಆಯ್ತಾ? ತಗಲಿಲ್ಲ, ನೋಡ್ತೇವೆ. ಯಾವ ಸೋರ್ ಬಂದಿಲ್ಲ ನಮ್ಗ. ಎತ್ತುಗಳು ತಗೋಬೇಕು ಅಂತ ಬಂದು ಎತ್ತುಗಳು ಹಸುಗಳು ಯಾವ ಅತ್ಯಂತ ಕಾಯ್ತಾ ಇಲ್ಲ. ಇಷ್ಟು ಹಸುಗಳಲ್ಲಿ ಒಂದು ಕೂಡ ಅಡ್ಜಸ್ಟ್ ಆಗ್ತಿಲ್ವಾ ನಿಮ್ಗೆ? ಹೇಳು. ಆಗ್ತಿಲ್ಲ ನಮ್ಗ. ಚೆನ್ನಾಗಿರ್ಬೇಕು ಎತ್ತುಗಳು, ಹಸು ಚೆನ್ನಾಗಿರ್ಬೇಕು. ನಮ್ಗೆ ಕೆಲಸ ಹಸುಗಳಾಗಬೇಕು. ಯಾವ ಸೆಟ್ ಆಗಿಲ್ಲ ನಮ್ಗ. ನೋಡ್ತೇವಿ. ಏನ್ ದುಡ್ಡು ನೋಡ್ತಿದ್ಯಪ್ಪ ನೀನು? ನಾವು 1-20 ಗಂಟೆ ನೋಡ್ತೇವೆ. 1-20 ಗಂಟೆ ನೋಡ್ತಾ ಇದ್ದೀರಾ? ನಿನ್ನ ಹತ್ರನು ಒಂದು ಏರ್ ಅವಲ್ವಾ? ಏಡು. ಇವಾಗಂದ್ರೆ ನಿನ್ನ ರೇಂಜ್ ಇಲ್ಲಿ ಯಾವ ಕೂಡ ಸರಿಯಾಗಿ ಸಿಕ್ಕಿಲ್ಲ, ಇಲ್ಲಾಂದ್ರೆ ರೇಟ್ ಜಾಸ್ತಿ ಆಗಿ ಏನಾದ್ರು ಬಿಡ್ತಿದೆ ಹೆಂಗೆ ಅಂದ್ರೆ? ಹಸುಗಳೇ ಸೆಟ್ ಆಗಿಲ್ಲ ನಮ್ಗೆ. ಹಸುಗಳೇ ಸೆಟ್ ಆಗಿಲ್ಲ. ನಿಮ್ ಮನಸ್ಸಿಗೆ ಇಷ್ಟ ಆಗಿಲ್ಲ ಅದು? ನಮ್ಮ ರೈತರು ಏನ್ ಮಾಡ್ತಾರೆ ಅಂದ್ರೆ, ನಾವು ನೋಡಿರೋ ಪ್ರಕಾರ ಹೆಂಗಿರುತ್ತೆ ಅಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಇರುತ್ತೆ ಮನೇಲಿ ಅನ್ಕೊಳ್ಳಿ. ಅವಾಗ ಏನು ಅಂದರೆ ಚಿನ್ನ ಅಂತೂ ಕೂಡ ಇಡೋಕ್ಕಾಗಲ್ಲ. ಆ ಥರ ಪ್ರಾಬ್ಲಮ್ ಬಂದಾಗ ಏನು ಮಾಡ್ತಾರೆ ಅಂದರೆ, ತಮ್ಮ ಹಸುಗಳನ್ನ ಏನು ಮಾಡ್ತಾರೆ ಅಂದರೆ ತಗೊಂಡೋಗ್ಬಿಟ್ಟು ಮಾರಿಬಿಟ್ಟು ದುಡ್ಡು ಮಾಡ್ತಾರೆ. ಅಂದರೆ ಕಷ್ಟಕ್ಕೂ ಕೂಡ ಈ ಪಶುಗಳು ಆಗುತ್ತೆ. ಇದನ್ನ ಇವಾಗ ತಗೊಳ್ತಿದಾರ ಮಾರ್ತಿದಾರ ಏನೋ ಗೊತ್ತಿಲ್ಲ, ಕೇಳೋಣ ಇವ್ರನ್ನ. ಅಣ್ಣ ಏನು ಮಾರ್ತಾ ಇರೋದಾ ತಗೊಳ್ತಾ ಇರೋದಣ್ಣ? ಮಾರ್ತಾ ಇರೋದಾ? ನೋಡಿ ಕರು ಯಾವ ಥರ ಇದೆ, ತುಂಬಾ ಚೆನ್ನಾಗೈತೆ ಕರು. ಇದು ಎಷ್ಟಕ್ಕೆ ಮಾರ್ತಾ ಇದ್ದಾರೆ ಸರ್ ಇದನ್ನ? ಸರ್ ಈಗ ನಾವು 45,000 ಹೇಳೋದು. 30,000 ಆಯ್ತು ಸರ್. 30,000 ಆಯ್ತಾ? ಎಷ್ಟು ಲೀಟರ್ ಹಾಲು ಕೊಡುತ್ತೆ ಇದು? 4 ಲೀಟರ್ ಬರ್ತದೆ ಸರ್. 4 ಲೀಟರ್ ಕೊಡುತ್ತೆ. ಅಂದ್ರೆ ಯಾವ ಕರು ಸರ್ ಇದು? ಒಟ್ಗರು ಸರ್. ಮೊಟ್ಟೆಗಾರನಾ? ಇಲ್ಲಾಂದ್ರೆ ಇದೇ ಕರು ಏನಾದ್ರು ಹೆಂಗಾರು ಆಗಿದ್ರೆ ಯಾವ ತರ ರೇಟ್ ಇರ್ತಿದ್ದು? 5,000 ಮುಂದಕ್ಕೆ ಹೋಗುತ್ತೆ. ಇದು ಅಂದ್ರೆ ಮೊಟ್ಟೆಗಾರ ಆಗಿರೋದ್ರಿಂದ ಸ್ವಲ್ಪ 5,000 ಕಡಿಮೆ ಇದೆ. ನಮ್ಮ ಟಿ ನರಸೀಪುರ ಒಂದು ತಾಲೂಕು. ಆ ತಾಲೂಕಿನೊಳಗೆ ಒಂದು ಪುಟ್ಟದಾಗಿ ನಡೆಯುವಂತ ಸೋಮವಾರದಲ್ಲಿ ಒಂದು ಸಂತೆ. ಆ ಸಂತೆಯಲ್ಲಿ ಚಿಕ್ಕದಾದಂತ ಈ ಹೋಟೆಲ್ ನೋಡಿ ಯಾವ ತರ ದೋಸೆಗಳು ಇದೆ. ಅಣ್ಣವ್ರು ಯಾವ ತರ ದೋಸೆ ಹಾಕ್ತಿದ್ದಾರೆ. ಸರ್ವ್ ಮಾಡಕ್ಕೆ ಇಬ್ರು ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪಾಪ ಏಜ್ ಪರ್ಸನ್ ಇದ್ದಾರೆ, ಅವರು ಕೂಡ ತುಂಬಾನೇ ಶ್ರಮ ಪಡ್ತಾ ಇದ್ದಾರೆ. ಅವರು ನೋಡಿ ತುಂಬಾನೇ ಖುಷಿ ಆಯ್ತು. ಯಾಕಂದ್ರೆ ಈ ಏಜ್ ಅಲ್ಲೂ ಕೂಡ ಅಷ್ಟೊಂದು ಖುಷಿಯಾಗಿ ಮತ್ತೆ ನಗುತ್ತಾ ನೋಡಿ ಯಾವ ತರ ಮಾತಾಡಿಸ್ತಾರೆ ಬಂದವ್ರನ್ನೆಲ್ಲ ಅಂತ. ನಾನು ಕೂಡ ತುಂಬಾನೇ ಚೆನ್ನಾಗಿ ಮಾತಾಡಿಸಿದ್ರು. ಪಾಪ ಸ್ವಲ್ಪ ಬಿಸಿ ಇದ್ರು, ಅದಕ್ಕೋಸ್ಕರ ಅವ್ರಿಗೆ ನಾನು ಡಿಸ್ಟರ್ಬ್ ಏನು ಕೊಡ್ಲಿಲ್ಲ. ನೋಡಿ ಅವರ ಮಗ ಅನ್ಸುತ್ತೆ ಇವರು ಕೂಡ. ನೋಡಿ ಎಷ್ಟೊಂದು ಕಷ್ಟ ಪಡ್ತಾ ಇದ್ದಾರೆ ಇವರು. ಈ ಸಂತೆಯಲ್ಲಿ ಏನಂದ್ರೆ ಹಳ್ಳಿ ಜನರು ಏನ್ ಮಾಡ್ತಾರೆ ಅಂದ್ರೆ ಬೆಳಿಗ್ಗೆ 6 ಗಂಟೆ ತನಕ ಬಂದ್ಬಿಡ್ತಾರೆ. 6 ಗಂಟೆ ಆದ್ಮೇಲೆ ಸ್ವಲ್ಪ ಮನೇಲಿ ಏನು ತಿಂಡಿ ಮಾಡಿರಲ್ಲ, ಬಂದು ಇಲ್ಲಿ ತಿಂಡಿ ಮಾಡ್ತಾರೆ. ಆ ಇಡ್ಲಿಗಳು ಪುನಃ ಮತ್ತೆ ದೋಸೆ ಎಲ್ಲರೂ ಕೂಡ ಅದ್ಭುತವಾಗಿರುತ್ತೆ ಟೇಸ್ಟ್ ಅಂತೂ ಕೂಡ. ಈ ತರ ಹೋಟೆಲ್ ನಲ್ಲಿ ಬಂದು ಊಟ ಮಾಡ್ತಿದ್ದವ್ರಿಗೆ ಒಂದು ವಿಚಾರ ಹೇಳ್ತೀನಿ ನಾನು, ನಿಮ್ಮ ಜೀವನ ವ್ಯರ್ಥ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಈ ತರ ಬಂದು ಹೋಟೆಲ್ ಅಲ್ಲಿ ಊಟ ಮಾಡಿ ನಿಜವಾಗ್ಲೂ ಎಷ್ಟೊಂದು ಟೇಸ್ಟ್ ಇರುತ್ತೆ, ಎಷ್ಟೊಂದು ಖುಷಿ ಇರುತ್ತೆ. ಪುನಃ ಮತ್ತೆ ಜನರ ಮಧ್ಯೆ ಅಷ್ಟೊಂದು ಪ್ರೀತಿ ವಿಶ್ವಾಸದಲ್ಲಿ ಇರ್ತಾರೆ. ನೋಡಿ ಎಷ್ಟೊಂದು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾ ಇದಾರೆ ಎಲ್ರು ಕೂಡ. ನೋಡಿ ಇವ್ರನ್ನ ನೋಡಕ್ಕೆ ಒಂಥರ ಸಂತೋಷ. ಬೇಕಾದ್ರೆ ತಗೊಂಡ್ ಬರಪ್ಪ ಒಂದ್ ದೋಸೆ, ಒಂದ್ ಇಡ್ಲಿ, ಒಂದ್ ಪೂರಿ ಅಂತ ಹೇಳದ್ಲಿ ಏನೋ ಒಂಥರ ಮಜಾ ಇದೆ. ನಾನು ಇವಾಗ ಮರಿಗಳಿರುವಂತ ಜಾಗಕ್ಕೆ ಬಂದಿದ್ದೀನಿ. ನೋಡಿದ್ರೆ ಮರಿಗಳು ತುಂಬಾನೇ ಚೆನ್ನಾಗಿದೆ. ವಾತ್ ಮರಿ ಮತ್ತೆ ಆಡ್ ಮರಿಗಳೆಲ್ಲ ಕೂಡ ಇದೆ. ಆದ್ರೂ ಕೂಡ ಚೆನ್ನಾಗಿದ್ರೆ ಸಾಕ. ಒಳಗಡೆ ಯಾವ ತರ ಫಾಲ್ಟ್ ಇದೆ ಅನ್ನೋದನ್ನು ಕೂಡ ಕಂಡುಹಿಡಿಬೇಕಾಗತ್ತೆ. ಅದು ಕಂಡುಹಿಡಿಯೋದಕ್ಕೆ ಯಾರಿಗೆ ಗೊತ್ತಾಗುತ್ತೆ ಅಂದ್ರೆ ಮರಿಗಳ ಬಗ್ಗೆ ಗೊತ್ತಿರುತ್ತಲ್ಲ ಅವರೇ ಕೂಡ ಅದನ್ನ ಕಂಡುಹಿಡಿಯೋದು. ನಮ್ಮ ಕೈಲಂತೂ ಆಗಲ್ಲ. ಆದ್ರೆ ಸ್ವಲ್ಪ ಗೊತ್ತಾಗುತ್ತೆ ನಮ್ಗೆ ಮೇಲ್ನೋಟಕ್ಕೆ ಯಾವ ತರ ಅನ್ನೋದನ್ನ. ಅಂದ್ರೆ ದಲ್ಲಾಳಿಗಳು ಇರ್ತಾರೆ, ಕೆಲವೊಬ್ರು ದಲ್ಲಾಳಿಗಳು ಏನ್ ಮಾಡ್ತಾರೆ ಅಂದ್ರೆ ರೈತರಿಂದ ತಗೊಬಂದಿರ್ತಾರೆ ಮರಿನ. ಸ್ವಲ್ಪ ಇನ್ನೂ ಒಂದು 8,000 ರೂಪಾಯಿಗೆ ತಂದಿರ್ತಾರೆ ಅನ್ಕೊಳ್ಳಿ, ಅದನ್ನ ಒಂದು 9,000 10,000 ರೂಪಾಯಿಗೆ ಮಾರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಆ ಮರಿಗಳಿಗೆ ಸಂತೆಗೆ ಬರ ಹಿಂದಿನ ದಿನ ಏನ್ ಮಾಡಿರ್ತಂದ್ರೆ ನೀರು ಮತ್ತೆ ಜೋಳನೆಲ್ಲ ಚೆನ್ನಾಗಿ ತಿನ್ಸ್ಬಿಟ್ಟಿರ್ತಾರೆ. ಹೊಟ್ಟೆ ದಪ್ಪ ಆಗ್ಬಿಡುತ್ತೆ. ಆ ಹೊಟ್ಟೆ ದಪ್ಪ ಆದಾಗ ಏನಾಗುತ್ತೆ ಅಂದ್ರೆ ಮರಿಗಳಿಗೆ ಸ್ವಲ್ಪ ಉಸಿರಾಡಕ್ಕಾಗಲ್ಲ, ಪ್ರಾಬ್ಲಮ್ ಆಗುತ್ತೆ. ಬಂದು ಎಲ್ಲೆಲ್ಲ ಉಚ್ಚೆನೆಲ್ಲ ಹೋಯ್ತಾ ಇರುತ್ತೆ. ಅವಾಗ ನಾವು ನೋಡ್ ತಗೋಬೇಕು. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ ನಾವು ಕೂಡ ನಮ್ಮೂರಲ್ಲಿ ಹಬ್ಬಕ್ಕೆ ಮರಿ ತಗೊಂಡ್ಬಂದಿದ್ವಿ, ಇದೇ ತರ ಆಗ್ಬಿಟ್ಟಿತ್ತು. ನೋಡೋದಕ್ಕೆ ಮರಿ ತುಂಬಾನೇ ದಪ್ಪಾಗಿದ್ದು, ಆದ್ರೆ ಬಂದ 7 ದಿನಕ್ಕೆ ಸುತ್ತೋಗ್ಬಿಡ್ತು. ಈ ತರ ಪ್ರಾಬ್ಲಮ್ಗಳೆಲ್ಲ ಆಗುತ್ತೆ. ಎಲ್ಲ ದಲ್ಲಾಳಿಗಳು ಕೂಡ ಅದೇ ತರ ಮಾಡ್ತಾರೆ ಅಂತ ಏನೂ ಇಲ್ಲ. ಕೆಲವೊಬ್ರು ಆ ತರ ಮಾಡ್ತಾರೆ. ಅದರಿಂದ ಏನಾಗುತ್ತೆ ಅಂದ್ರೆ ತಗೊಳ್ಳೋರ್ಗೆ ಲಾಸ್ ಆಗುತ್ತೆ. ಮರಿ ಸುತ್ತೋಗ್ಬಿಟ್ರೆ
ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. ನೈಟ್ ಎಲ್ಲ ಏನಾಗಿರುತ್ತೆ ಅಂದ್ರೆ ಜೋಳ ಎಲ್ಲ ಹೊಟ್ಟೆ ತುಂಬೆ ಊದ್ಕೊಬಿಡುತ್ತೆ. ಅದಕ್ಕೆ ಏನಾಗುತ್ತೆ ಅಂದ್ರೆ ಒಳಗಡೆ ಲಿವರು ಮತ್ತೆ ಉಸಿರಾಡಕ್ಕೂ ಕೂಡ ತೊಂದರೆ ಆಗ್ಬಿಟ್ಟು ಏನ್ ಮಾಡುತ್ತೆ, ಮರಿ ಸುತ್ತೋಗ್ಬಿಡುತ್ತೆ. ಅವಾಗ ಲಾಸ್ ಆಗೋದು ಯಾರಿಗೆ, ತಗೊಂಡಿರೋರ್ಗೆ. ಅವಾಗ ಏನಂತಾರೆ, ಈ ಸಂತೆಗೂ ಕೂಡ ಒಂದು ಕೆಟ್ಟ ಹೆಸರು ಬರುತ್ತೆ. ಈ ತರ ಸಂತೆಲಿ ಹೋಗ್ಬಿಟ್ಟು ನಾವು ತಗೊಬಂದ್ವಲ್ಲ, ಈ ಸಂತೆಲಂತೂ ತರಲೇಬಾರ್ದು ಅಂದ್ಬಿಟ್ಟು ಜನಗಳು ಕೂಡ ಆತರ ಮಾತಾಡ್ತಾ ಇರ್ತಾರೆ. ಅಂತ ದಲ್ಲಾಳಿಗೆ ನನ್ನದೊಂದು ಮನವಿ ಇದೆ. ಅದೇನು ಅಂತ ಹೇಳಿದ್ರೆ, ಮರಿಗಳನ್ನ ಮಾರ್ತೀರಾ ಮಾರಿ, ಇಲ್ಲ ಅಂತಲ್ಲ, ಆದ್ರೆ ಈ ತರ ನೀರ್ ಕುಡಿಸೋದು ಮತ್ತೆ ಜೋಳ ಹಾಕೋದು ಇದೆಲ್ಲ ಮಾಡಕ್ ಹೋಗ್ಬೇಡಿ. ಬೇಕಾದ್ರೆ ಇನ್ನೂ 500 ರೂಪಾಯಿ ಎಕ್ಸ್ಟ್ರಾ ಕೇಳಿ ಕೊಡ್ತಾರೆ ಪಾಪ. ಯಾಕಂದ್ರೆ ಒಂದೇ ಸರಿ 8,000 10,000 ರೂಪಾಯಿ ಲಾಸ್ ಆಗ್ಬಿಟ್ರೆ ಎಲ್ರಿಗೂ ಕೂಡ ಲಾಸ್ ಆಗುತ್ತೆ. ಅದರಿಂದ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ಇದನ್ನ ತಪ್ಪು ಅನ್ಕೊಂಡ್ರು ಅನ್ಕೊಳ್ಳಿ, ಇಲ್ಲಾಂದ್ರೆ ಸರಿ ಅನ್ಕೊಂಡ್ರು ಅನ್ಕೊಳ್ಳಿ. ನನ್ಗೆ ಅನ್ಸಿದ್ದನ್ನ ನಾನು ಹೇಳಿದ್ದೀನಿ. ಇಲ್ಲಿಗೆ ನಮ್ಮ ಟಿ ನರಸೀಪುರದ ಸಂತೆನ ಮುಗಿಸಿದ್ದೀನಿ. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಅದ್ಭುತವಾದ ವಿಡಿಯೋ ಜೊತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.